ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಸ್ನೇಹಿತರೆ, ಒಂದು ಪ್ರತಿಷ್ಠಿತ ಶಾಲೆ ಮೊನ್ನೆ ದಿವಂಗತ SM ಕೃಷ್ಣಾಜಿಯವರ ತಂದೆ ತಾಯಿ ಹೆಸರಲ್ಲಿರ್ತಕ್ಕಂಥ SCMM ಪ್ರೌಢಶಾಲೆ ಸೋಮನಹಳ್ಳಿಯಲ್ಲಿ ನಾನು 30 ವರ್ಷ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದೀನಿ. ಸ್ನೇಹಿತರೆ, ಈಗಾಗಲೇ 3 ವರ್ಷ ಆಯಿತು. ಆ ಒಂದು ಅವಧಿನಲ್ಲಿ ಏನೋ ಒಂದಷ್ಟು ಸಮಾಜ ಸೇವೆ, ಒಂದು ಸೋಷಿಯಲ್ ವರ್ಕ್ ಮಾಡೋಣ ಅಂಥೇಳಿ ಹೊರಟಿದ್ದೀನಿ. ಹಾಗಾಗಿ ಮಾನ್ಯ ಚಿತ್ರ ನಿರ್ಮಾಪಕರು ಆದ ಟಿಪ್ಪು ವರ್ಧನ್ ಸರ್ ಬೆಂಗಳೂರು ಅವರ ಒಂದು ಸಂಸ್ಥೆಯಲ್ಲಿ ಸುನೋ ಮೀಡಿಯಾ ಅಂತಕ್ಕಂಥ ಒಂದು ಸಂಸ್ಥೆ ಒಳಗಡೆ ನನ್ನನ್ನು ಏನು ಮದ್ದೂರು ತಾಲೂಕು ವರದಿಗಾರ ಅಂಥೇಳಿ ಅವರು ಕಾರ್ಯನಿರ್ವಹಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಥರ ಒಂದಷ್ಟು ವಿಡಿಯೋಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಪ್ಪ AC ಅಂತೇಳಿ, ಅದರಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಫೇಸ್ಬುಕ್ಕು ಚೆನ್ನಪ್ಪ ಹಾಲೂರು ಅಂತೇಳಿ ಸ್ನೇಹಿತರೆ, ಅಲ್ಲಿ ಕೂಡ ನಾನು ಇದನ್ನು ಒಂದು ಸ್ವಲ್ಪ ಪ್ರಚಾರಕ್ಕೆ ಬರಲಿ ಅಂತೇಳಿ ಪ್ರಸ್ತುತಪಡಿಸ್ತೀನಿ. ನಾನು ನಿಂತಿರುವ ಜಾಗ ಇಲ್ಲಿ ಕೋಡಹಳ್ಳಿ ಅಂತೇಳಿ, ಮದ್ದೂರಿನಿಂದ ಕೊಲ್ಲಿ ಸರ್ಕಲ್ ಬರುತ್ತೆ. ಅಲ್ಲಿಂದ ಬೆಂಗಳೂರು ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಫ್ಲೈಓವರ್ ಹೈವೇ ಎಲ್ಲ ಇದೆ. ಆ ಒಂದು ಹತ್ತಿರದಲ್ಲೇ ಇರ್ತಕ್ಕಂಥ ಒಂದು ಹಳೆಯ ಕಲ್ಲಿನ ಮಂಟಪ ಇದು ಸ್ನೇಹಿತರೆ. ಕಲ್ಲಿನ ಮಂಟಪ ಯಾವ ಕಾಲದಲ್ಲಿ ಏನು ಮಾಡಿದ್ದಾರೋ ಗೊತ್ತಿಲ್ಲ. ದಿನಾಂಕ 29/6/2026 ಏನೋ ಒಂದು ವಿಶೇಷ ಅಂಥೇಳಿ ಇವತ್ತು ನಾನು ಇದನ್ನು ಎಷ್ಟೋ ಸಲ ಮಾಡಿದ್ದೀನಿ. ಇದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲೂ ಹಾಕಿದ್ದೀನಿ. ಏನಿದು ಪುರಾತನ ಕಾಲದ ಒಂದು ಏನು ಕಲ್ಲಿನ ಮಂಟಪ. ನಮ್ಮ ಮದ್ದೂರಿನ ಸುತ್ತಮುತ್ತಲೂ ವೈದ್ಯನಾಥಪುರ ಅಂತಿದೆ, ಆ ಊರ ಬಳಿ ಕೂಡ ಇದೇ ಥರ ಒಂದಿದೆ. ಅಲ್ಲಿ ಅಟ್ಲೀಸ್ಟ್ ಒಂದು ಸುಣ್ಣ ಬಣ್ಣ ಹೊಡೆದು ಒಂಚೂರ ವ್ಯವಸ್ಥಿತವಾಗಿಟ್ಟಿದ್ದಾರೆ. ಇದಕ್ಕೆ ಯಾವ ಸುಣ್ಣನೂ ಇಲ್ಲ, ಬಣ್ಣನೂ ಇಲ್ಲ. ಪುರಾತತ್ವ ಇಲಾಖೆ ಬಹುಶಃ ಇದನ್ನೆಲ್ಲ ಗಮನಿಸಿ, ಈ ಪುರಾತತ್ವ ಇಲಾಖೆ ಇದನ್ನೆಲ್ಲ ಗಮನಿಸಿ ಇದನ್ನು ಉಳಿಸ್ಬಹುದೇನೋ ಅಂತ ನನ್ನ ಒಂದು ಉದ್ದೇಶ ಅಷ್ಟೆ. ಇದೆಲ್ಲ ಉಳಿಸ್ಬೋದು. ಈ ಪುರಾತತ್ವ ಇಲಾಖೆ ಅಂತಿದೆ ಸರ್ಕಾರದ ವತಿಯಲ್ಲಿ, ಅವರು ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಅಥವಾ ನಮ್ಮ ದಂಡಾಧಿಕಾರಿಗಳು, ಮದ್ದೂರಿನ ತಹಸೀಲ್ದಾರ್ ಸಾಹೇಬರು ಇವೆಲ್ಲ ಗಮನಿಸಿ, ಬಹುಶಃ ಇದು ಸರ್ಕಾರಿ ಜಾಗ ಅಂತ ನಾನು ಅಂತೀನಿ. ಸ್ನೇಹಿತರೆ, ಇಲ್ಲಿ ಒಂದು 75 ಎಕರೆ ಉಗ್ರನರಸಿಂಹಸ್ವಾಮಿ ದೇವಸ್ಥಾನದ ಕೊಡುಗೆ ಜಮೀನು ಹಾಗೇ ಇದೆಯಂತೆ. 300 ಎಕರೆ ಇದ್ದಂತೆ ಯಾರೋ ಒಬ್ಬರು ಸಾಹಿತಿಗಳು ಹೇಳ್ತಾಯಿದ್ರು. ಅದನ್ನೆಲ್ಲ ಕಬಳಿಸಿ ಈಗಾಗಲೇ ಅವರ ಹೆಸರಿಗೆ ಆಗೋಗ್ಬಿಟ್ಟದೆ. ಸೊ ಇಲ್ಲಿ ಹೀಗೆ ಹೋದಂತೆ 75 ಎಕರೆ ಇಲ್ಲಿ ಸರ್ಕಾರಿ ಜಾಗ. ಅಂದ್ರೇನು, ಉಗ್ರನರಸಿಂಹಸ್ವಾಮಿ ದೇವಸ್ಥಾನ ಮದ್ದೂರು ಅದರ ಒಂದು ಕೊಡುಗೆ ಜಮೀನಾಗಿ ಇವೆಲ್ಲ ಅವರ ಹೆಸರಿಗೆ ಆಗಿಲ್ವಂತೆ. ಆದರೆ ಅವರೆಲ್ಲ ಮನೆ ಕಟ್ಕೊಂಡು ಎಲ್ಲ ತೋಟ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ನನಗಂತೂ ಸತ್ಯ ಗೊತ್ತಿಲ್ಲ. ಗೊತ್ತಿರೋದು ಏನಿದ್ರು ನಮ್ಮ ದಂಡಾಧಿಕಾರಿಗಳಿಗೆ. ಅವರು ಇದನ್ನೆಲ್ಲ ಗಮನಿಸಿ ನೋಡಿ, ಈ ಒಂದು ವಾಸ್ತುಶಿಲ್ಪ ಅಂತ ಹೇಳ್ಬೋದು. ಇದನ್ನು ವಾಸ್ತುಶಿಲ್ಪ, ಹಳೆಯ ಕಾಲದ ಪುರಾತನ ದೇವಸ್ಥಾನದ ದೇವರನ್ನ ಇಲ್ಲಿಗೆ ತಂದು ಇದು ಮಾಡ್ತಿದ್ರಂತೆ, ಮೆರವಣಿಗೆ ಇವೆಲ್ಲ ನಡೀತಿದ್ದು ಅಂತ. ಹಾಗೆಯೇ ರೈಲ್ವೆ ನಿಲ್ದಾಣ ಬಳಿ ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಇದೇ ಥರ ಅದು ಕೂಡ ಪಾಳು ಬಿದ್ದಿದೆ. ಯಾರು ಕೇಳೋರು ದಿಕ್ಕಿಲ್ಲ, ಯಾರು ನೋಡೋರು ದಿಕ್ಕಿಲ್ಲ. ಅದನ್ನು ನಿಮಗೆ ಪ್ರಚಾರ ಪಡಿಸ್ತಾ ಇದ್ದೀನಿ. ಯುವಕರೇ, ಎದ್ದೇಳಿ, ದಯವಿಟ್ಟು ಬಂದು ಇಂಥದ್ದನ್ನೆಲ್ಲ ಗಮನಿಸಿ ಏನಾದರೂ ಇದಕ್ಕೆ ಕಾಯಕಲ್ಪ ಮಾಡುವಂಗೆ. ಸರ್ಕಾರದ ವತಿಯಿಂದ ಯಾವ ಕಾರಣಕ್ಕೂ ಆಗೋದಿಲ್ಲ ಸ್ನೇಹಿತರೆ. ಸರ್ಕಾರ ಇದನ್ನೆಲ್ಲ ಅಷ್ಟು ಪುರುಸತ್ತೆ ಇಲ್ಲ ಪಾಪ ಅದಕ್ಕೆ. ಅಲ್ಲಿಂದ ಉದ್ಯೋಗ ಕೊಡಲಿಲ್ಲ. 52,000 ಶಿಕ್ಷಕರನ್ನು ಕೂಲಿ, 12,000 ಕೂಲಿಗೆ ನೇಮಿಸ್ಕೊಂಡಿರುವಂಥ ಸರ್ಕಾರ ತಾತ್ಕಾಲಿಕವಾಗಿ. ಏನವರು ಗೆಸ್ಟ್ ಟೀಚರ್ ಅಂತೆ. ಅಂದರೆ ಏನು, ಗೆಸ್ಟ್ ಬಂದು ಟೀ ಕುಡ್ಕೊಂಡು ಮನೆಯಿಂದ ಹಚ್ಕೊಂಡೋಗ್ತಾರಲ್ಲ, ಹಂಗೆ 6 ಗಂಟೆಗೆ ಹೋದರೆ ಬೆಳಗ್ಗೆ 8 ಗಂಟೆಗೆ ಹೋದರೆ ಸಂಜೆ 6 ಗಂಟೆ ದುಡಿಸ್ತಾರಂತೆ. ಕತ್ತೆ ದುಡಿಸ್ತಾರಂತೆ. ಈ ಸರ್ಕಾರಕ್ಕೆ ಏನಾದರೂ ಗಂಭೀರತೆ ಇದ್ದರೆ ನಮ್ಮ ಶಿಕ್ಷಣ ಸಚಿವರು ಅಥವಾ ನೂತನ ಮುಖ್ಯಮಂತ್ರಿಗಳು ದಯಮಾಡಿ ಅವ್ರಿಗೆಲ್ಲ ಕಾಯಂ ಮಾಡಿ ಸ್ವಾಮಿ. ಆ ಕಾಯಂ ಮಾಡಿ ಅವ್ರನ್ನ ಆ ಮುಖಾಂತರ
ಏನು ಶಿಕ್ಷಣದಲ್ಲಿ ಒಂದು ಏನು ಕ್ವಾಲಿಟಿಯನ್ನು ತರುವಂತೆ ಅದರಲ್ಲಿ ನಾನು ಶಿಕ್ಷಕನಾಗಿ ಹೇಳ್ತೀನಿ 3 ಅಂಶಗಳು ಬರ್ತವೆ. ಒಬ್ಬ ಶಿಕ್ಷಕ, ಇನ್ನೊಂದು ವಿದ್ಯಾರ್ಥಿ ಮತ್ತು ಪೋಷಕ. ಈ 3 ಜನನೂ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಶಿಕ್ಷಣದ ಗುಣಮಟ್ಟ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡಿ, ಈ ವ್ಯವಸ್ಥಿತವಾಗಿರ್ತಕ್ಕಂತಹ ಏನು ಒಂದು ಶಿಕ್ಷಣ ವ್ಯವಸ್ಥೆ ಪಡೆದಿರ್ತಕ್ಕಂಥ ಒಂದು ಸಮಾಜ ಇವತ್ತು ಇಂಥ ದುರ್ವಿಧಿ, ದುರ್ಗತಿ ಅಂತ ಹೇಳ್ತೀನಿ. ಬೇಕಾದರೆ ನೋಡಿ, ಇಂಥದ್ದೆಲ್ಲ ನೋಡಿ, ಇಂಥ ಭಾಳಷ್ಟಿದ್ದಾವೆ ನಮ್ಮ ಸುತ್ತ. ಮದ್ದೂರು ಉಗ್ರನರಸಿಂಹ ದೇವಸ್ಥಾನದ ಏನು ಇವೆಲ್ಲ ಅಲ್ಲಿ ಬಂದು ದೇವರು ಬಂದು ಏನೋ ವಾಪಸ್ಸೇನೋ ಹೋಗ್ತಿತ್ತಂತೆ. ಆ ಪುರಾತನ ಕಾಲದ ಬಗ್ಗೆ ನನಗೆ ಐಡಿಯಾ ಇಲ್ಲ, ನಾನು ಇತಿಹಾಸ ತಜ್ಞ ಅಲ್ಲ ಸ್ನೇಹಿತರೆ. ನಾನೊಬ್ಬ ಸಾಧಾರಣ ಶಿಕ್ಷಕ, ಹಾಗಾಗಿ ಗಣಿತ ವಿಜ್ಞಾನ ಶಿಕ್ಷಕ. ಹಾಗಾಗಿ ನನಗೆ ಇದ್ರ ಬಗ್ಗೆ ಅಷ್ಟೇನು ಇದಿಲ್ಲ. ನೋಡಿ, ಅದು ನೋಡಿದಾಗ ನಾನು ಇಲ್ಲಿ ವಾಕ್ ಮಾಡ್ತಾಯಿರ್ತೀನಿ. ನೋಡಿದಾಗ ಈ ಬಿಲ್ಡಿಂಗನ್ನು ನೋಡಿದಾಗ ನನಗೆ ಒಂಥರ ಕನಿಕರ ಹುಡುತ್ತೆ. ಸರ್ಕಾರ ಯಾಕೆ ಇದನ್ನೆಲ್ಲ ಮಾಡಬಾರ್ದು, ಗಮನಿಸಬಾರ್ದು ಅಂಥೇಳಿ ದಯಮಾಡಿ ಇದನ್ನು ನಮ್ಮ ನೂತನ ಮುಖ್ಯಮಂತ್ರಿಗಳು ದಯಮಾಡಿ ಇದನ್ನೆಲ್ಲ ಇಂಥ ರಹಸ್ಯಗಳನ್ನು ಏನು ಸರ್ಕಾರಿ ಜಮೀನನ್ನು ವಶಪಡಿಸ್ಕೊಂಡು ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.